ಅಭಾವದಿಂದ ಹೆಚ್ಚು ಹೊತ್ತು ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಕಾರಣ ಇವತ್ತು ನಮ್ಮ ಮ್ಯಾನಿಫೆಸ್ಟೋ ಕಮಿಟಿ ಬಂದಿದೆ. ನಾನು ಉಗ್ರಪ್ಪನವ್ರಿಗೆ ಹೇಳಿದೆ, ಮ್ಯಾನಿಫೆಸ್ಟೋ ಕಮಿಟಿದಲ್ಲಿ ನಾನು ಅಟೆಂಡ್ ಮಾಡಬೇಕು, ಬರೋಕ್ಕಾಗಲ್ಲ ಈ ಸಮಾರಂಭಕ್ಕೆ ಅಂತೇಳಿ. ಆದರೆ ಉಗ್ರಪ್ಪ ಬರಲೇಬೇಕು ಅಂತ ಹಠ ಮಾಡೋದ್ರಿಂದ ಬಂದು ಹೋಗ್ತೇನೆ, ಭಾಷಣ ಮಾಡಲ್ಲ ಅಂತ ಹೇಳಿದ್ದೆ. ಆದರೂ ಕೂಡ ಎರಡು ನಿಮಿಷ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಈ ಪುಸ್ತಕ ಸಂತೆಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಹಾಗೂ ಸಂತೋಷದಿಂದ ಭಾಗವಹಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ಅತ್ಯಂತ ಸ್ವಾಗತಾರ್ಹವಾದಂಥ ಶ್ಲಾಘನೀಯವಾದಂಥ ಕೆಲಸ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಕನ್ನಡದಲ್ಲಿ ಒಂದು ನಾಣ್ಣುಡಿ ಇದೆ, ದೇಶ ಸುತ್ತು ಪುಸ್ತಕ ಓದು ಕೋಶ ಓದು ಅಂತ. ದೇಶ ಸುತ್ತು ಕೋಶ ಓದು ಅಂತೇಳಿ. ಸೊ ಅದು ಒಂದು ನಾಣ್ಣುಡಿ ಕನ್ನಡದಲ್ಲಿ. ಅದರಿಂದ ನಮ್ಮ ಜ್ಞಾನದ ಬೆಳವಣಿಗೆ ಆಗಬೇಕಾದ್ರೆ, ಜ್ಞಾನ ವಿಕಾಸ ಆಗಬೇಕಾದ್ರೆ ಪುಸ್ತಕಗಳನ್ನು ಓದಲೇಬೇಕಾಗ್ತದೆ. ಕನ್ನಡದಲ್ಲಿ ಅನೇಕ ಜನ ಲೇಖಕರಿದ್ದಾರೆ, ಅನೇಕ ವಿಷಯಗಳ ಮೇಲೆ ಪುಸ್ತಕಗಳನ್ನು ಬರೆದವರಿದ್ದಾರೆ, ಅನೇಕ ಪುಸ್ತಕಗಳು ಸಿಗ್ತವೆ. ಅದರಿಂದ ಪುಸ್ತಕಗಳನ್ನು ಓದಲೇಬೇಕು ನಾವು. ನಮ್ಮ ಜ್ಞಾನ ಬೆಳವಣಿಗೆ ಆಗಬೇಕಾದ್ರೆ, ಜ್ಞಾನ ವಿಕಾಸ ಆಗಬೇಕಾದ್ರೆ, ಅದರಿಂದ ಅನುಭವ ಬರಬೇಕಾದ್ರೆ ನಾವು ಪುಸ್ತಕಗಳನ್ನು ಓದಲೇಬೇಕು. ಆದರೆ ಓದ್ತೀವಿ ಅಂತನೋವಾಗ ಕೊಂಡು ಓದಬೇಕು ಅಷ್ಟೇ. ಪುಸ್ತಕಗಳನ್ನು ಸ್ವತಃ ದುಡ್ಡು ಕೊಟ್ಟು ಓದಬೇಕು. ಓದಬೇಕು, ದುಡ್ಡು ಕೊಟ್ಟು ಕೊಂಡ್ಕೋಬೇಕು. ಇನ್ನೊಬ್ಬರು ಪುಸ್ತಕ ತಗೊಂಡಿರೋದನ್ನ ಈ ಪತ್ರಿಕೆ ತಗೊಂಡು ಓದೋದಿಲ್ಲ. ಕೆಲವರು ಬೇರೆ ಪಕ್ಕದವ್ರು ಓದ್ತಾ ಇರ್ತಾರಲ್ಲ, ಕಾಯ್ಕೊಂಡು ಕೂತಿರ್ತಾರೆ, ಅವ್ರು ಮುಗಿಸೋದನ್ನೇ ತಗೊಂಡು ಓದ್ಕೊಬಿಡ್ತಾರೆ. ಹಂಗಾಗಬಾರ್ದು. ನಮ್ಮೂರಿನಲ್ಲಿ ಒಬ್ರು ಇದ್ರು, ರಾಮೇಗೌಡ ಅಂತ. ಅವನು ಯಾವಾಗಲೂ ಪೇಪರ್ ಓದನು. ನಾನು ರಾಜ್ಯದಲ್ಲಿ ಊರಿಗೆ ಹೋದ್ರೆ ಒಂದು ಪೇಪರ್ ತರಿಸುವೆ. ಆ ಪೇಪರು ನಾನು ಮುಗಿಸೋದನ್ನೇ ಕಾಯ್ಕ ಕೂತಿರೋನು. ಆಮೇಲೆ ಆ ಪೇಪರ್ ನನಗೂ ಕೊಡದೆ ತಗೊಂಡೋಗ್ಬಿಡೋನು ಹೊತ್ತಿಗೆ. ಹಂಗೆ ನಮ್ಮ ಊರಿನಲ್ಲಿ ಆ ಥರ ಮಾಡ್ತಾ ಇದ್ದಾರೆ ರಾಮೇಗೌಡ ಅಂತ. ಪಾಪ ಈಗ ಕಾಲವಾಗಿದೆ.